ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೋಲಾಸ್ ಕನ್ನಡ. ಸೊ ನಾವಿವತ್ತು Hyundai Verna 2026ನ ಫೇಸ್ ಲಿಫ್ಟ್ ವರ್ಷನ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ವಿ. ಸೊ ನಿಮಗೆ ಇದರಲ್ಲಿ ಫೇಸ್ ಲಿಫ್ಟ್ ವರ್ಷನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಕ್ವಿಕ್ಕಾಗಿ ಏನಾದರೂ ನಿಮಗೆ ಅಪ್ಡೇಟ್ಗಳು ಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಇವತ್ತು Hyundai Verna ಫೇಸ್ ಲಿಫ್ಟ್ನ ರಿವ್ಯೂ ಮಾಡೋಕ್ಕೆ ಬೆಂಗಳೂರು ಕನಕಪುರ ರೋಡಲ್ಲಿರೋ ಪವನ್ Hyundai ಶೋರೂಮ್ಗೆ ವಿಸಿಟ್ ಮಾಡಿದ್ವಿ. ನೀವು ಯಾವುದೇ Hyundai ಕಾರ್ಗಳನ್ನ ಬುಕ್ ಮಾಡಬೇಕು ಇಲ್ಲ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಶೋರೂಮ್ಗೆ ವಿಸಿಟ್ ಮಾಡಿ. ಹಾಗೆ ನಿಮ್ಗೆ ಏನೇನು ಕ್ವೈರೀಸ್ ಇತ್ತು ಅಂದರೆ ಕೂಡ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಓವರಾಲ್ ನಿಮಗೆ ವರ್ನ ಬಗ್ಗೆ ಹೇಳಿದ್ರೆ ನಿಮಗೆ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಾಗಿದೆ ಅಂದರೆ ನಿಮಗೆ ಹೆಡ್ಲೈಟ್ಸ್ ಆಗಿರ್ಬೋದು, ಒಂದಷ್ಟು ಗ್ರಿಲ್ ಡಿಸೈನ್ಸ್ ಆಗಿರ್ಬೋದು, ಮತ್ತು ಇಂಟೀರಿಯಲ್ಲೂ ಒಂದಷ್ಟು ಫೇಸ್ ಲಿಫ್ಟಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ನಿಮಗೆ ಅದ್ರ ಬಗ್ಗೆ ಹೇಳಿದ್ರೆ ನಿಮಗೆ ಫ್ರಂಟಲ್ಲಿ ನಿಮಗೆ DRLs ಏನಿದೆಯಲ್ಲ, ಸೊ ಅದು ನಾರ್ಮಲಾಗಿ ಕ್ಯಾರಿ ಓವರ್ ಆಗ್ತಿದೆ. ಹಾಗೆ ನಿಮಗೆ ಫ್ರಂಟಲ್ಲಿ ಗ್ರಿಲ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಒಂದಷ್ಟು ಡಾರ್ಕ್ ಕ್ರೋಮ್ ಫಿನಿಶ್ ಗ್ರಿಲ್ ಬರುತ್ತೆ. ಗ್ರಿಲ್ ಡಿಸೈನ್ಸ್ ಕೂಡ ಚೇಂಜಸ್ ಆಗಿದೆ. ಹಾಗೆ ನಿಮಗೆ ಫ್ರಂಟಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಇದು ಟಾಪ್ ಎಂಡ್ ವೇರಿಯಂಟಿಂದ ಒಂದು ವೇರಿಯಂಟ್ ಕಮ್ಮಿ ಇದೆ. ಸೊ ಟಾಪ್ ಎಂಡ್ ವೇರಿಯಂಟ್ಗೆ ಹೋಗ್ತೀವಿ ಅಂದರೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಹಾಗೆ ನಿಮಗೆ ಹೆಡ್ಲ್ಯಾಂಪ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಸೊ ಇದರಲ್ಲಿ ಏನಾಗ್ತಿತ್ತು ಅಂತ ಮುಂಚೆ ಸಿಂಗಲ್ ಹೆಡ್ಲ್ಯಾಂಪ್ ಬರ್ತಾಯಿತ್ತು, ನಿಮಗೆ ಇವಾಗ ಡ್ಯುಯಲ್ ಥರ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಹಾಲೋಜನ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ನೋಡ್ತಾ ಇರ್ಬೋದು, ಇವೆಲ್ಲ ಏರೋಡೈನಮಿಕ್ಸ್ ಡಿಸೈನ್ ಬರಲಿ ಅಂದ್ಬಿಟ್ಟು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ವೆಂಟ್ಸ್ ಬರುತ್ತೆ. ಸೊ ಏರೋಡೈನಮಿಕ್ಸ್ ಡಿಸೈನ್ಗೋಸ್ಕರ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಇನ್ನು ಸೈಡ್ ಲುಕ್ಕಲ್ಲಿ ಬರೋದ್ರೆ ನಿಮಗೆ ಸೊ ಸೈಡ್ ಲುಕ್ಕು ರಿಮೈನ್ಸ್ ದ ಸೇಮ್ ಅಂತ ಹೇಳ್ಬೋದು. ಸೊ ಸೈಡ್ ಲುಕ್ಕಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಸೇಮ್ ರಿಮೈನ್ಸ್ ಇದೆ. ಸೊ ಇನ್ನು ಅಲೈ ಬಗ್ಗೆ ಹೇಳಿದ್ರೆ ನಿಮಗೆ ಅಲೈ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ನಿಮಗೆ 4 ವೀಲ್ಗೆ ಡಿಸ್ಕ್ ಬರೋದಿಲ್ಲ. ಸೊ ಫ್ರಂಟಲ್ಲಿ 2 ಮಾತ್ರ ಡಿಸ್ಕ್ ಬರುತ್ತೆ. ನಿಮಗೆ ರಿಯರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ನಿಮಗೆ 16 ಇಂಚು ಅಲೈ ಕೊಟ್ಟಿದ್ದಾರೆ. ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 205/55 ಸೆಕ್ಷನ್ ಬರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನೀವು ನೋಡ್ತಾ ಇರ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಿದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇನ್ನು ಕ್ಲಾಡಿಂಗ್ ಎಲ್ಲ ಏನು ನಿಮಗೆ ನಾರ್ಮಲಾಗಿ ಬಾಡಿ ಕಲರ್ ಬರುತ್ತೆ. ಇಲ್ಲಿ ಕ್ಲಾಡಿಂಗ್ ಏನು ಜಾಸ್ತಿ ಏನು ಕೊಟ್ಟಿಲ್ಲ, ನಿಮಗೆ ನಾರ್ಮಲ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ಡೋರ್ ಹ್ಯಾಂಡಲ್ಸ್ ನೋಡಿದ್ರೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಒಂದಷ್ಟು ಪೇಂಟೆಡ್ ಫಿನಿಶ್ ಬರುತ್ತೆ. ORVM ನಿಮಗೆ ಆಟೋ ಫೋಲ್ಡಿಂಗ್ ORVM ಬರುತ್ತೆ. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಇನ್ನು ನಿಮಗೆ ಇನ್ನೊಂದಷ್ಟು ನಿಮಗೆ ಪೇಂಟೆಡ್ ಫಿನಿಷಲ್ಲಿ ಇದೆಲ್ಲ ನಿಮಗೆ ಪ್ಲೇಟಿಂಗ್ ಬರೋದಿಲ್ಲ, ಪೇಂಟೆಡ್ ಫಿನಿಷಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಎಲ್ಲ ಡಿಸೈನ್ಸ್ ಯಾವ ರೀತಿ ಇದೆ ಅಂತ. ಇನ್ನು ರಿಯರ್ ಲುಕ್ ನೋಡಿದ್ರೆ ಸೊ ರಿಯರಲ್ಲಿ ನಿಮಗೆ ಅಂಥ ಮೇಜರ್ ಚೇಂಜಸ್ ಏನೂ ಕಾಣಿಸೋದಿಲ್ಲ. ಮೇಜರ್ ಚೇಂಜಸ್ ಅಂದರೆ ನಿಮಗೆ ಸ್ಪಾಯ್ಲರ್ದು. ಸೊ ಸ್ಪಾಯ್ಲರ್ದು ನಿಮಗೆ ಸ್ಪೋರ್ಟಿ ಲುಕ್ ಥರ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಕನೆಕ್ಟೆಡ್ DRLs ಬರುತ್ತೆ. ಸೊ ವರ್ನ ಅನ್ನೋದು ಬ್ಯಾಡ್ಜಿಂಗ್ ಕೂಡ ನಿಮಗೆ ಏನು DRLs ಇದೆಯಲ್ಲ, ಸೊ ಅದರಲ್ಲಿ ಕೊಟ್ಟಿದ್ದಾರೆ. ಹಾಗೆ Hyundai ಲೋಗೋ ಕೂಡ ಬರುತ್ತೆ. ಇನ್ನು ರಿವರ್ಸಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಹಾಗೆ ರಿವರ್ಸಲ್ಲಿ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಬಾಡಿ ಕಲರ್ ಜೊತೆಗೆ ಒಂದಷ್ಟು ಸಿಲ್ವರ್ ಕಲರ್ ಪೇಂಟ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಅಲ್ಲಿ ರಿಯರ್ ಲುಕ್ ಅಂತೂ ಒಂಚೂರು ತುಂಬ ಸಖತ್ತಾಗಿ ಕಾಣಿಸ್ತದೆ. ಹಾಗೆ ನಿಮಗೆ ಬೂಟ್ ಸ್ಪೇಸ್ ನೋಡಿದ್ರೆ ಸೊ ಬೂಟ್ ಸ್ಪೇಸ್ ನೋಡ್ತಾ ಇರ್ಬೋದು. ಸೊ ತುಂಬ ಸೆಡಾನ್ಗಳಲ್ಲಿ ನಿಮಗೆ ಬೂಟ್ ಸ್ಪೇಸ್ ಮೇಜರಾಗಿ ತುಂಬ ಸಖತ್ತಾಗಿ ಬರುತ್ತೆ. ನಿಮಗೆ 528 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಬೂಟ್ ಸ್ಪೇಸ್ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಸ್ಪೇರ್ ವೀಲ್ ಕೂಡ ನಿಮಗೆ 1 ಇಂಚು ಕಮ್ಮಿ ಬರುತ್ತೆ ಸ್ಪೇರ್ ವೀಲಲ್ಲಿ. ಸೊ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ವೀಲ್ ಕೊಟ್ಟಿದ್ದಾರೆ, ಅಲೈ ಬರೋದಿಲ್ಲ ಸ್ಪೇರ್ ವೀಲಲ್ಲಿ. ನಿಮಗೆ ಸಡನ್ ಆಗಿರೋದ್ರಿಂದ ನಿಮಗೆ ವೈಪರ್ ಬರೋದಿಲ್ಲ. ಸೊ ಡಿಫಾಗರ್ ಜೊತೆಗೆ ಐಮೋಡ್ ಸ್ಟಾಪ್ ಲ್ಯಾಂಪ್ ಆಗಿರ್ಬೋದು, ಹಾಗೆ ಶಾರ್ಕ್ ಫಿನ್ ಆಂಟೆನಾ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ನಾರ್ಮಲಾಗಿ ಕೊಟ್ಟಿದ್ದಾರೆ. ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಹೋಲ್ಡ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಬಟನ್ನು, ಹಾಗೆ ಬೂಟ್ ಓಪನ್ ಆಪ್ಷನ್ಸ್ ಬಟನ್ನು, ಸೊ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಬರೋದ್ರಿಂದ ಸೊ ನಿಮ್ಗೆ ಡೋರ್ ಕೂಡ ಓಪನ್ ಮಾಡ್ಕೋಬೋದು. ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ ಇಂಟೀರಿಯರಲ್ಲಿ ನಿಮಗೆ ಮೇಜರ್ ಚೇಂಜಸ್ ಬಂದು ಸ್ಟೇರಿಂಗ್ ವೀಲು. ಸೊ ಸ್ಟೇರಿಂಗ್ ವೀಲ್ ಚೇಂಜಸ್ ಆಗಿದೆ. ಹಾಗೆ ನಿಮ್ಗೆ ಒಂದಷ್ಟು ಸೀಟ್ಸ್ಗಳ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ ಅಂತೂ ತುಂಬ ಸಖತ್ತಾಗಿ ಬರ್ತಿದೆ ಅಂತ ಹೇಳ್ಬೋದು. ಸೊ ಇನ್ನು ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ ಸೊ ಡೋರ್ ಪ್ಯಾಡ್ಸಲ್ಲಿ ನಿಮಗೆ ಮೆಮೊರಿ ಸೀಟ್ ಫಂಕ್ಷನ್ಸ್ ಒಂದು ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇನ್ಸೈಡ್ ಆ್ಯಂಡ್ ಎಲ್ಲ ಪೇಂಟೆಡ್ ಫಿನಿಷಲ್ಲಿ ಬರುತ್ತೆ. ಇಲ್ಲ ಒಂದಷ್ಟು ನಿಮಗೆ ವೈಟ್ ಕಲರ್ ಫಿನಿಶು ಮತ್ತು ಸಾಫ್ಟ್ ಟಚ್ ಆಗಿರ್ಬೋದು, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ಮೇಜರ್ ನಿಮಗೆ ನೋಡಿ ಬಾಟಲ್ ಸ್ಪೇಸ್ ತುಂಬ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಹಾಗೆ ನೀವೇನೇನು ಇಟ್ಕೋಬೋದು ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಬೋಸು ಸ್ಪೀಕರ್ ಕೂಡ ಬರುತ್ತೆ. ಹಾಗೆ ಟ್ವಿಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಇನ್ನು ನಿಮಗೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು, ಹಾಗೆ ಟ್ರಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು, ನಿಮಗೆ ಐಡಿಯಾ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ಮತ್ತು ಹೆಡ್ಲೈಟ್ ಥ್ರೋವರ್ದೆಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ.
ಸೊ ಇನ್ನು ಸೀಟ್ ಬಗ್ಗೆ ಹೇಳಿದ್ರೆ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಪ್ರೀಮಿಯಮ್ ಆಗಿದೆ ಸೀಟು ಅಂತ. ಸೊ ತುಂಬ ಸಗದಾಗಿ ಬರುತ್ತೆ. ಹಾಗೆ ವೆಂಟಿಲೇಷನ್ ಆಪ್ಷನ್ಸ್ಗಳು ಕೂಡ ಬರುತ್ತೆ. ಸೊ ಇನ್ನು ಏನಂದರೆ ಇದು ಟಾಪ್ ಎಂಡ್ಗೆ ಹೋದರೆ ನಿಮಗೆ ಸೊ ಫ್ರಂಟಲ್ಲಿ ನಿಮಗೆ ಡ್ರೈವರ್ ಸೈಡಲ್ಲಿ 8 ವೇ ಅಡ್ಜಸ್ಟೇಬಲ್ ಎಲೆಕ್ಟ್ರಿಕಲ್ ಬರುತ್ತೆ. ಸೊ ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ 4 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಇದು ಬಿಲೋ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ನಾರ್ಮಲಾಗಿ ಎಲೆಕ್ಟ್ರಿಕಲ್ ಫ್ರಂಟ್ ಬರೀ ಡ್ರೈವರ್ ಸೈಡ್ ಮಾತ್ರ ಕೊಟ್ಟಿದ್ದಾರೆ. ಸೊ ಪ್ಯಾಸೆಂಜರ್ ಸೈಡು ನಿಮಗೆ ಟಾಪ್ ಎಂಡ್ಗೆ ಹೋದರೆ ಮಾತ್ರ ಬರುತ್ತೆ. ಸೊ ಮೇಜರ್ ಚೇಂಜಸ್ ಬಂದು ನಿಮಗೆ ಇಂಟೀರಿಯರಲ್ಲಿ ಸ್ಟೇರಿಂಗ್ ವೀಲ್ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ವೀಲ್ ತುಂಬ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಸೊ ವೆನ್ಯೂ ಏನು ಬರ್ತಾಯಿಲ್ಲ ಸೊ ಅದೇ ಕ್ಯಾರಿಯರ್ ಮಾಡಿದ್ದಾರೆ. ಹಾಗೆ ಒಂದಷ್ಟು ಪೇಂಟೆಡ್ ಫಿನಿಶ್ ಆಗಿರ್ಬೋದು ಎಲ್ಲ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ನಿಮಗೆ ರೈಟ್ ಸೈಡಲ್ಲಿ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಪೀಡೋಮೀಟ್ರದ್ದು ಏನು ಬರುತ್ತಲ್ಲ ಸೊ ಅದರ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಸ್ಪೀಡೋಮೀಟ್ರ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಪೀಡೋಮೀಟ್ರ್ ಲೆಫ್ಟ್ ಸೈಡಲ್ಲಿ ಸ್ಪೀಡು ಮತ್ತು ರೈಟ್ ಸೈಡಲ್ಲಿ RPM ಮೀಟ್ರ್ ಬರುತ್ತೆ. ಹಾಗೆ ನಿಮಗೆ ಫ್ಯೂಲ್ ಇಂಡಿಕೇಷನು ಮತ್ತು ಹೀಗೆ ಇದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು TPMS ಆಗಿರ್ಬೋದು, ಕರೆಂಟ್ ಟ್ರಿಪ್ ಡಿಸ್ಪ್ಲೇ ಆಗಿರ್ಬೋದು, ಸಿನ್ಸ್ ರಿಫ್ಯೂಲಿಂಗು ಆಪ್ಷನ್ಸ್, ಆಟೋ ಸ್ಟಾಪ್ ಅದೆಲ್ಲ ನಿಮ್ಗೆ ಆಪ್ಷನ್ಸ್ಗಳು ಬರುತ್ತೆ. ಹಾಗೆ ನಿಮಗೆ ಡೈರೆಕ್ಷನ್ಸ್ದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಮ್ಯಾಪ್ ಆಗಿರ್ಬೋದು, ನ್ಯಾವಿಗೇಷನ್ಸ್ ಎಲ್ಲ ಆಪ್ಷನ್ಸ್ ಬರುತ್ತೆ. ರೇಡಿಯೋದು, ಮೀಡಿಯಾದು ಸೊ ತುಂಬ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ಲೂ ಲಿಂಕ್ ಆಗಿರ್ಬೋದು, ಕ್ಲೈಮೇಟ್ ಕಂಟ್ರೋಲು, ವ್ಯಾಲೆಟ್ ಮಾಡು ಮತ್ತು ಫೋನ್ ಪ್ರೊಜೆಕ್ಷನ್ಸ್ ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ನಿಮಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಸೀಟ್ ಬೆಲ್ಟ್ ವಾರ್ನಿಂಗ್ ಆಗಿರ್ಬೋದು ಮತ್ತು ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆ್ಯಂಡ್ ಆಫ್ ಡಿಸ್ಪ್ಲೇ ಆಗಿರ್ಬೋದು. ಮತ್ತು ನಿಮಗೆ ಇದೆಲ್ಲ ತುಂಬ ಇಂಟೀರಿಯರು ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೆಲ್ಲ ಆ್ಯಂಬಿಯೆಂಟ್ ಲೈಟ್ ಎಲ್ಲ ತುಂಬ ಸಖತ್ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಹಾಗೆ AC ಕಂಟ್ರೋಲ್ಸು ಅಷ್ಟೇ ತುಂಬ ಸಖತ್ತಾಗಿ ಬರುತ್ತೆ. ಟೆಂಪ್ರೇಚರ್ ಯಾವ ರೀತಿ ಬೇಕು ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಫ್ಯಾನ್ ಸ್ಪೀಡು, AC ಆನ್ ಆ್ಯಂಡ್ ಆಫ್ ಆಗಿರ್ಬೋದು ಮತ್ತು ಆಟೋ AC. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ಫಿಸಿಕಲಾಗಿ ಬಟನ್ಸ್ ಕೊಟ್ಟಿದ್ದಾರೆ. ನಿಮಗೆ ನ್ಯಾವಿಗೇಷನ್ಸ್ ಆಗಿರ್ಬೋದು, ಸೊ AC ಕಂಟ್ರೋಲ್ಸ್ದೆಲ್ಲ ನಿಮ್ಗೆ ಇಲ್ಲೇ ಯೂಸ್ ಮಾಡ್ಕೋಬೋದು. ಅವೆಲ್ಲ ಸಾಕಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ವೆಂಟಿಲೇಷನ್ಸ್ದು ನಿಮಗೆ ಸೀಟ್ಗಳದ್ದು ಆಪ್ಷನ್ಸ್ಗಳು ಕೂಡ ಇಲ್ಲ ಬರುತ್ತೆ. ಹಾಗೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಮತ್ತು Type C ಚಾರ್ಜಿಂಗ್ ಪೋರ್ಟು, 12 ವೋಲ್ಟ್ಸ್ ಸಾಕೆಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ Type A ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಇಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾದ ಬಟನ್ ಆಗಿರ್ಬೋದು, ಪಾರ್ಕಿಂಗ್ದೆಲ್ಲ ನಿಮ್ಗೆ ಆಪ್ಷನ್ಸ್ಗಳು ಬರುತ್ತೆ. ಮತ್ತು ನಿಮಗೆ ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರೋದನ್ನ 6 ಸ್ಪೀಡ್ ಗೇರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಹಾಗೆ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಕಪ್ ಹೋಲ್ಡ್ರು ಕೂಡ ಬರುತ್ತೆ, ಟ್ವಿನ್ ಕಪ್ ಹೋಲ್ಡ್ರು. ಹಾಗೆ ನಿಮಗೆ ಅಡ್ಜಸ್ಟೇಬಲ್ ಆರ್ಮ್ರೆಸ್ಟ್ ಕೂಡ ಬರುತ್ತೆ. ಸೊ ವಿತ್ ನಿಮಗೆ ಒಂದಷ್ಟು ಸಫಿಷಿಯೆಂಟ್ ಎನಫ್ ಆಫ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಕೂಲಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಗ್ಲೋ ಬಾಕ್ಸ್ ಬಗ್ಗೆ ಹೇಳಿದ್ರೆ ಸೊ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ನಿಮಗೆ ಗ್ಲೋ ಬಾಕ್ಸಲ್ಲೂ ಕೂಲಿಂಗ್ ಆಪ್ಷನ್ಸ್ ಬರುತ್ತೆ. ಹಾಗೆ ಇಲ್ಲೊಂದಷ್ಟು ನಿಮಗೆ ಲೆದರ್ ಥರ ಸ್ಟಿಚಿಂಗ್ ಥರ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ವೈಟ್ ಕಲರ್ ಇದೆ, ಅದು ನಿಮಗೆ ಆಂಬಿಯೆಂಟ್ ಲೈಟ್ ಕೋತಿಗೂ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೊಂದಷ್ಟು ನಿಮಗೆ ಆಂಬಿಯೆಂಟ್ ಲೈಟ್ ಆಪ್ಷನ್ಸ್ ಬರುತ್ತೆ. ಸೊ ಆಂಬಿಯೆಂಟ್ ಲೈಟ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ARVM ಬರೋದ್ರೆ ನಿಮಗೆ ಆಟೋ ಡಿಮ್ಮಿಂಗ್ ARVM ಬರುತ್ತೆ. ಇದೊಂಚೂರು ಫ್ರೇಮ್ಲೆಸ್ ಒಂದು ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣಿಸ್ತು ಅಂತ ಹೇಳ್ಬೋದು. SOS ಮತ್ತು ಬ್ಲೂ ಲಿಂಕ್ ಆಪ್ಷನ್ಸ್ ಎಲ್ಲ ನಿಮಗೆ ಇಲ್ಲೇ ಬಟನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲೈಟ್ ಆಪ್ಷನ್ಸು ಸೊ LED ಲೈಟ್ ಬರುತ್ತೆ. ನಿಮಗೆ ಸನ್ರೂಫ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸನ್ರೂಫ್ ತುಂಬ ಯೂಸ್ ಆಗೇನು ಬರೋದಿಲ್ಲ. ಸೊ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಕ್ಲೋಸ್ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಸನ್ವೈಸರ್ ಬಗ್ಗೆ ಹೇಳಿದ್ರೆ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಲೈಟ್ ಒಂದು ಬರೋದಿಲ್ಲ. ಸೊ ಡ್ರೈವರ್ ಸೈಡಲ್ಲಿ ನಿಮಗೆ ಟಿಕೆಟ್ ಹೋಲ್ಡರ್ಸ್ ಮಾತ್ರ ಬರುತ್ತೆ. ಇದೇನು ಮಿರರಿನ ಆಪ್ಷನ್ಸ್ ಬರೋದಿಲ್ಲ. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಕ್ಯಾಬಿನತ್ತು ತುಂಬ ಸಖತ್ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡಿ ತಗೊಂಡು ಬನ್ನಿ. ಸೊ ಇನ್ನು ರಿಯರ್ ಕ್ಯಾಬಿನಲ್ಲಿ ನಿಮಗೆ ರಿಯರಲ್ಲಿ ನಿಮಗೆ ಡೋರ್ಸ್ ಪೇಂಟೆಡ್ ಫಿನಿಶ್ ಬರುತ್ತೆ. ಹಾಗೆ ನಿಮಗೆ ಡೋರ್ ಸೈಡ್ ನೋಡ್ತಾ ಇರ್ಬೋದು ಒಂದಷ್ಟು ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲಿ ಕೂಡ ಬೋಸ್ ಸ್ಪೀಕರ್ಸ್ ಬರುತ್ತೆ ಮತ್ತು ನಿಮಗೆ ದೊಡ್ಡ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಸನ್ವೈಸರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸನ್ವೈಸರ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇವಾಗಿರೋ ಬಿಸಿಲಿಗೆ ಅದಕ್ಕೂ ನಾವು ತುಂಬ ಸಖತ್ತಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲೊಂದಷ್ಟು ನಿಮಗೆ ಸಾಫ್ಟ್ ಟಚ್ ಬರುತ್ತೆ. ಇನ್ನು ರಿಯರ್ ಕಂಫರ್ಟ್ ನೋಡ್ತಾ ಇರ್ಬೋದು ನೀವು. ಸೊ ಸಡನ್ ಆಗಿರೋದ್ರಿಂದ ನಿಮಗೆ ಆಬ್ವಿಯಸ್ಲಿ ಕಂಫರ್ಟ್ ಅಂದು ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಸೀಟು ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೀರು ನೋಡ್ತಾ ಇರಿ ಎಷ್ಟು ಸಫಿಷಿಯೆಂಟ್ ಆಗಿದೆ ಅಂತ ತುಂಬ ಸಖತ್ತಾಗಿದೆ. ಹಾಗೆ ತೈ ಸಪೋರ್ಟ್ ಅಷ್ಟು ತುಂಬ ಸಖತ್ತಾಗಿದೆ. ಇದು ನಿಮಗೆ ಹೆಡ್ರೂಮ್ ಅಷ್ಟೇ ನೋಡ್ತಾ ಇರ್ಬೋದು. ಸೊ ಸನ್ ರೂಫ್ ಇದ್ರೂ ನಿಮಗೆ ಹೆಡ್ರೂಮ್ ನೋಡ್ತಾ ಇರ್ಬೋದು ಎಷ್ಟು ಸಫಿಷಿಯೆಂಟ್ ಆಗಿದೆ. ಹಾಗೆ ನಿಮಗೆ ಇಬ್ಬರು ಪ್ಯಾಸೆಂಜರ್ಸ್ ಮಾತ್ರ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಇದು ನಿಮಗೆ ಸೆಂಟ್ರಲ್ ಒಂದು ಆರ್ಮೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಆರ್ಮೆಸ್ಟ್ ಜೊತೆಗೆ ಕಪ್ ಹೋಲ್ಡರ್ ಕೂಡ ಆಪ್ಷನ್ಸ್ ಬರುತ್ತೆ. ಸೊ ನೀವೇ ಆರಾಮಾಗಿ 4 ಪ್ಯಾಸೆಂಜರ್ಸ್ಗೆ ಹೋಗ್ತೀರಿ ಅಂದರೆ ಕಂಫರ್ಟಬಲಾಗಿ ಲಾಂಗ್ ಡ್ರೈವ್ ಆಗ್ಬೋದು. ಅಷ್ಟು ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಇದೊಂದು ಸ್ವಲ್ಪ ವೈಟ್ ಆಗಿರೋದ್ರಿಂದ ಸ್ವಲ್ಪ ಗಲೀಜಾದರೆ ಒಂಚೂರು ಇದು ಕಾಣಿಸೋದು. ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಸಖತ್ತಾಗಿರುತ್ತೆ. ಇಂಟೀರಿಯರ್ ಅಂತೂ ನೋಡೋಕ್ಕೆ ತುಂಬ ಸಖತ್ತಿದೆ. ಮತ್ತು ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲ್ ಜೊತೆಗೆ ಕೋಟಕ್ಕೆ ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ರಿಯರಲ್ಲಿ AC ವೆಂಟ್ಸ್ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಮೊಬೈಲ್ ಇಡೋಕ್ಕೆ ಸ್ಪೇಸು ವಿತ್ ನಿಮಗೆ Type C ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ.
ಸೊ ನೋಡ್ತಾ ಇರ್ಬೋದು ಕ್ಯಾಬಿನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ತುಂಬ ಸಾಕಾಗಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಓವರಾಲ್ ಓರ್ನ ಫೇಸ್ ಲಿಫ್ಟ್ ವರ್ಷನ್ ಯಾವ ರೀತಿ ಇದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಒಂದಷ್ಟು ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಚೇಂಜಸ್ ಆಗಿದೆ. ಸೊ ಯಾರೆಲ್ಲ ಒಂದು ಒಳ್ಳೆ ಸೆಡನ್ ನೋಡ್ತಾ ಇದ್ದೀರಾ, ಸೊ ಇವಾಗೆಲ್ಲ ತುಂಬ ಜನ SUV ಪ್ರಿಫರ್ ಮಾಡೋದು ಜಾಸ್ತಿ. ಬಟ್ ನಿಮಗೆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬ ಸಾಕಾಗಿರಬೇಕು ಅಂತ ಹೇಳಿದ್ರೆ ನೀವು ಸೆಡನ್ನು ಓಡಿಸಿ ನೋಡಿದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಬರುತ್ತೆ. ಆದರೂ ಎಸ್ಪೆಷಲಿ ನಿಮ್ಗೆ ಹೈವೇಗಳಲ್ಲಾಗಿರ್ಬೋದು, ನಿಮಗೆ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಒಂದು ಮಜಾ ಇಲ್ಲ ಡ್ರೈವಿಂಗ್ ಅದೊಂದು ಕಿಕ್ ಕೊಡಬೇಕು ಅಂತ ಹೇಳಿದ್ರೆ ನೀವು ಸೆಡಾನ್ ಗಾಡಿಗಳನ್ನ ಓಡಿಸ್ಬೇಕು. ಆವಾಗ ನಿಮಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ತುಂಬ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅವ್ರಿಗೆ ಅವ್ರನ್ನ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮ ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.